ನೀವು ಇಲ್ಲಿ ನೋಡ್ಬೋದು ಕುದುರೆಮುಖ ಒಳಗಡೆ ಬಂದೆ, ಅದೇ ಎಲ್ಲ ಪಾಳು ಬಿದ್ದಿದೆಯಲ್ಲ ಬಿಲ್ಡಿಂಗ್ಸು, ತುಂಬ ಒಳಗಡೆ ಇದೆ ಮಾತ್ರ, ಹೆವಿ ಒಳಗಡೆ ಇದೆ. ಆಲ್ರೆಡಿ 1.5 ಕಿಲೋಮೀಟ್ರ್ ಬಂದಿದ್ದೀನಿ ನಾವು, ತುಂಬ ಒಳಗಡೆ ಇದೆ. ಒಬ್ಬನೇ ಇದ್ದೀನಲ್ಲ, ಸೊ ದಟ್ ಎಲ್ಲಿ ಹೋಗೋದು ಏನು ಮಾಡೋದು ಒಂದು ಅರ್ಥ ಆಗ್ತಾಯಿಲ್ಲ. ತುಂಬ ರೋಡ್ಸ್ ಇದೆ ಇಲ್ಲಿ, ಎಲ್ಲಿ ಏನು ಎತ್ತ ಒಂದು ಗೊತ್ತಾಗ್ತಾಯಿಲ್ಲ. ನೋಡಿ ಈ ಥರ ಎಷ್ಟು ಬಿಲ್ಡಿಂಗ್ ಇದೆ ಗೊತ್ತಾ, ಮುಂದೆ ತುಂಬ ಇದೆ, ಬನ್ನಿ ತೋರಿಸ್ತೀನಿ. ಎಲ್ಲ ಪಾಳು ಬಿದ್ದಿರೋದು, ಯಾರೂ ಇಲ್ಲ. ಆ ಕುದುರೆಮುಖದ್ದು ಲೋಗೋ ಹುಡುಕ್ತಾ ಇದ್ದೀನಿ, ಅದೆಲ್ಲ ಅಂತ ಗೊತ್ತಾಗ್ತಾಯಿಲ್ಲ ಲೊಕೇಶನ್ ನನಗೆ. ಇಲ್ಲಿ ಯಾರನ್ನ ಕೇಳೋದು ಏನು ಕೇಳೋದು ಒಂದು ಅರ್ಥ ಆಗ್ತಾಯಿಲ್ಲ. ಫುಲ್ಲು ಪಾಳು ಬಿದ್ದಿದೆ ನೋಡಿ, ಯಾರೂ ಇಲ್ಲ. ನೋಡ್ತಾ ಇರ್ಬೋದು, ಕೊನೆಗೂ ಕುದುರೆಮುಖಕ್ಕೆ ಬಂದೆ. ನಿಜ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ದೊಡ್ಡದಾಗಿದೆ ಕುದುರೆಮುಖ. ಐ ಮೀನ್ ಲೈಕ್ ಎಷ್ಟು ದೊಡ್ಡ ಸಿಟಿ ಆಗಿದೆ ಅಂದರೆ ಮಾತ್ರ. ನಾನು ಆಲ್ರೆಡಿ ಒಂದು ಕಡೆ ಹೋಗಿ ಬಂದೆ, ಎಷ್ಟು ಹೋಗ್ತಾ ಇದ್ದೀನಿ ಅಂದರೆ ಅಷ್ಟು ದಾರಿ ಕಾಣಿಸ್ತಾನೇ ಇದೆ, ಅಷ್ಟು ದೊಡ್ಡದಾಗಿದೆ ಮಾತ್ರ ಸಿಟಿ. ಎಲ್ಲ ಪಾಳು ಬಿದ್ದಿದೆ. ಇಲ್ಲಿ ಮಾವಿನಕಾಯಿ ಮರ ಇದೆ, ಮಾವಿನಕಾಯಿ ತಿನ್ನೋರೇ ಇಲ್ಲ. ಬೆಂಗಳೂರಲ್ಲಿ ಸಿಗೋದೇ ಇಲ್ಲ, ಕಾಸು ಕೊಟ್ರು ಆ ರೇಂಜ್ಗೆ ಇಕ್ಕಿರ್ತಾರೆ ಮಾವಿನಕಾಯಿ ಎಲ್ಲ. ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟು ದೊಡ್ಡದಾಗಿದೆ ಕುದುರೆಮುಖ ಮಾತ್ರ. ಲೈಕ್ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ. ಒಂದು ಜನ್ರೇಷನ್ ಹಿಂಗಿತ್ತು ಇಲ್ಲಿ, ಇವಾಗ ಯಾರೂ ಇಲ್ಲವೇ ಇಲ್ಲ ಅಂತ. ಅಲ್ಲಿ ನೋಡಿ ಎಲ್ಲ ಓಪನ್ ಆಗಿಬಿಟ್ಟೋಗಿದೆ, ಯಾರಂದರೆ ಯಾರೂ ಇಲ್ಲ. ಇಲ್ಲಿ ಸ್ವಲ್ಪ ಜನ ಯಾರೋ ಲೋಕಲೈಟ್ಸ್ ಇದ್ದಾರೆ ಬಿಟ್ಟರೆ, ಅದು ಬಿಟ್ಟರೆ ಇನ್ನು ಯಾರು ಅಂದರೆ ಯಾರೂ ಇಲ್ಲ, ಎಲ್ಲ ಖಾಲಿ ಕಾಣಿಸ್ತಿರ್ಬೋದು ನಿಮಗೆ. ನೋಡಿ ಇಲ್ಲಿ ಮಾವಿನಕಾಯಿ ತೋರಿಸ್ತೀವಿ ನೋಡಿ, ಇಲ್ಲಿ ಮಾವಿನಕಾಯಿ ಕಾಣಿಸ್ತಿದ್ಯಾ, ಬಟ್ ತಿನ್ನೋರೇ ಇಲ್ಲ ಇಲ್ಲಿ ನಿಮಗೆ. ಏನು ಇಮ್ಯಾಜಿನ್, ನೀವೆಲ್ಲ ಇದೆಲ್ಲ ಬಂದು ನೋಡಿದ್ರೆ ಹಾಗೆ ಗೊತ್ತಾಗೋದು ಓಕೆ. ಬಟ್ ಇನ್ನೊಂದು ಸ್ಕೇರಿ ಆಗಿದೆ, ಯಾರೂ ಇಲ್ಲ ಇಲ್ಲಿ. ಎಲ್ಲಂತ ಹೋಗ್ತೀರಾ? ಅದೊಂದು ಫ್ರೆಂಡ್ಸಲ್ಲಿ ಬಂದರೆ ಓಕೆ, ಬಟ್ ಒಬ್ಬರೇ ಎಲ್ಲ ಬಂದರೆ ಸ್ವಲ್ಪ ರಿಸ್ಕ್ ಇದೆ ಜಾಸ್ತಿ. ಲೈಕ್ ಗೊತ್ತೇ ಆಗೋಲ್ಲ. ಇಲ್ಲಿ ಬೇರೆ ನೆಟ್ವರ್ಕ್ ಅಂತೂ ಒಂಚೂರು ಇಲ್ಲ. ಅಲ್ಲಿ ನೋಡಿ ಅಳಿಸ್ಲೇಣು, ತಿನ್ನೋರೇ ಇಲ್ಲ ಅಲ್ಲಿ. ಅಳಿಸ್ಲೇನಿದೆ ಲೈಕ್ ಸೌಂಡ್ಗಳದ್ದು. ಇವಾಗ ನೋಡಿ ಸೌಂಡ್ ಕೇಳಿಸ್ತು ನನಗೊಂದು. ಮತ್ತು ಈ ಜಿಂಕೆ ನೋಡ್ದಪ್ಪ, ಇಲ್ಲಿ ಜಿಂಕೆ ಎಲ್ಲ ಇದೆ. ಯಾರೂ ಇಲ್ಲ ಅಂತ. ಯಾರು ಸ್ವಲ್ಪ ಜನ ಬಟ್ಟೆ ಎಲ್ಲ ಒಣಗಾಕಿದ್ದಾರೆ, ಇದಾರೋ ಇಲ್ವೋ. ಇಲ್ಲಿ ನೋಡಿ ಯಾವುದೋ ಇದು ಟ್ರೇ, ನೋಡೋದು ಸ್ಕೇರಿ ಅನ್ನಿಸ್ತಾ ಅಲ್ವಾ? ಹೆಂಗಿದೆ ನೋಡಿ ಮಾತ್ರ. ಎಲ್ಲಂತ ಹೋಗ್ತೀರಾ? ಎಲ್ಲಿ ನೀನು ಕಾಲಿಕ್ಕಿದ್ದ ಜಾಗ ಕಡೆ ಎಲ್ಲ ಒಂದೊಂದು ಬಿಲ್ಡಿಂಗ್ ಇದೆ ನೋಡಿ. ಇಷ್ಟೊಂದೆಲ್ಲ ಬಿಲ್ಡಿಂಗ್ ಇದೆ, ಎಲ್ಲ ಖಾಲಿ ನೋಡಿ. ಅದರಲ್ಲಿ ನೋಡಿ ಒಳಗಡೆ ಬೇಕಂದರೆ ನೋಡಿ ಏನಿದೆ ಅಂತ. ಎಲ್ಲ ಖಾಲಿ ನೋಡಿ. ಇದು ಕುದುರೆಮುಖ, ಆ್ಯಕ್ಚುಲ್ ಕುದುರೆಮುಖ. ಎಷ್ಟು ದೊಡ್ಡ ನೋಡಿ, ಪಾರಿವಾಳ ಎಲ್ಲ ಇದೆ, ಮನೆ ಮಾಡ್ಕೊಂಡಿದೆ. ಬರ್ಡ್ಸ್ ಇಷ್ಟಿದೆ, ಬರ್ಡ್ಸು ಎಲ್ಲ ಖಾಲಿ ಎಲ್ಲ ಅಂತ ಹೋಗ್ತೀರಾ? ಅದೊಂದು ಲೋಗೋ ಇರೋದು ಕುದುರೆಮುಖದ ನಂಗೆ ಕಾಣಿಸ್ತಾನೆ ಇಲ್ಲ. ಅದೆಲ್ಲ ಹೋಗಬೇಕು ಅಂತ ಕೇಳಿದೆ, ಇಲ್ಲೇ ಮುಂದೆ ಅಂದರು, ಬಟ್ ಕಾಣಿಸ್ಲಿಲ್ಲ ಎಲ್ಲಿ ಅಂತ. ಬಟ್ ಆ್ಯಕ್ಚುಲಿ ನನಗಂತೂ ಲೈಕ್ ಸ್ಕೇರಿ ಆಗಿದೆ. ಏನು ಗುರು, ಯಾರು ಒಬ್ಬ ಇಲ್ಲ, ನಾನು ಒಬ್ಬ ಇದ್ದೀನಿ ಅಂದರೆ ಯಾರು ತಾನೇ ಮೀಟ್ರ್ ಆಫ್ ಆಗೋಲ್ಲ. ಚೇಪೆಕಾಯಿ ಮರ ಎಲ್ಲ ಇದೆ ಗುರು, ತಿನ್ನೋರೇ ಇಲ್ಲ ನೋಡಿ. ಸಖತ್ತಾಗಿದೆ ಮಾತ್ರ. ಅಲ್ಲೊಂದು ಇಲ್ಲೊಂದು ಗಾಡಿ ಲೋಕಲೇ ಇಡ್ಸ್ದು, ಅದು ಬಿಟ್ಟರೆ ಏನೂ ಇಲ್ಲ. ಚೆನ್ನಾಗಿದೆ ಪ್ಲೇಸಸ್ ಮಾತ್ರ. ಅಲ್ಲಿ ಯಾರೋ ಉಯ್ಯಾಲೆ ದಿನ ಹಾಕ್ಕೊಂಡಿದ್ದಾರೆ, ಅಲ್ಲಿ ನೀರು ಬರ್ತಿದೆ. ಜಾಸ್ತಿ ದೂರ ಹೋಗೋಕ್ಕಾಗಲ್ಲ. ಎಲ್ಲಿ ಹೋಗಿ ಎಲ್ಲಿ ಬರಲಿ ನನಗೆ ಅರ್ಥ ಆಗ್ತಾಯಿಲ್ಲ. ಎಲ್ಲಿಂದ ಹೋದ್ರೆ ಎಲ್ಲಿ ಬರ್ತೀನಿ ಅಂತ. ಇಲ್ಲಿ ಬೇರೆ ಮ್ಯಾಪ್ ವರ್ಕ್ ಆಗೋಲ್ಲ, ಇಂಟರ್ನೆಟ್ ಇಲ್ಲ. ಒಂದು ಕಡೆ ಸಿಕ್ಕಿದ್ರೆ ಒಂದು ಕಡೆ ಸಿಗೋಲ್ಲ. ನಾನು ಇಲ್ಲೇ ಸುತ್ತಮುತ್ತನೇ ಇದ್ದೀನಿ, ಬಟ್ ಇಲ್ಲೇ ಹತ್ತದ್ರಲ್ಲೇ ಎಷ್ಟು ಇದೆಲ್ಲ, ಐ ಥಿಂಕ್ ಇದೆಲ್ಲ ಕ್ವಾರ್ಟರ್ಸ್ ಅನಿಸುತ್ತೆ. ಇದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕ್ವಾರ್ಟರ್ಸ್ ಅನಿಸುತ್ತೆ ಮೋಸ್ಟ್ಲಿ. ಈ ಕ್ವಾರ್ಟರ್ಸು ಇವಾಗ ಪಾಳು ಬಿದ್ದಿದ್ದ ಮನೆ. ಅಲ್ಲಿ ಯಾರೋ ಸ್ವಲ್ಪ ಜನ ಇದ್ದಾರೆ ಸೆಕ್ಯೂರಿಟಿ ಅವರು, ಅದು ಬಿಟ್ಟರೆ ಇಲ್ಲೇ ಏನೂ ಇಲ್ಲ, ಎಲ್ಲ ಖಾಲಿ.
ನೋಡ್ಬೋದು ಎಲ್ಲ ಪಾಳು ಬಿದ್ದಿದೆ ನೋಡಿ. ಸೌಂಡ್ ಹೆಂಗೆ ಬರ್ತಿದೆ ಪಚ್ ಪಚ್ ಅಂತ. ಎಲ್ಲ ನೀರು ಅಯ್ಯೋ ಇದಾಯಿತು ನೋಡಿ ಹೆಂಗಿದೆ. ಹಾಂ ನೋಡಿ ಅಲ್ಲಿ ಯಾವುದೋ ಪಕ್ಷಿ, ಯಾವುದೋ ಇದು ಅನಿಮಲ್ಲು ಎಲ್ಲ ಏನೋ ಲೈಕ್ ಇದು ಇವಾಗ ಮನುಷ್ಯರು ವಾಸಸ್ಥಳ ಅಲ್ಲ, ಪ್ರಾಣಿಗಳ ವಾಸಸ್ಥಳ. ಎಲ್ಲಿ ನೋಡಿದ್ರು ಹಣ್ಣಿನ ಗಿಡ, ಪ್ರತಿ ಗಿಡದಲ್ಲೂ ಒಂದೊಂದು ಹಣ್ಣು ಬಿಡೋ ಥರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ, ಫುಲ್ ಪೀಸ್ ಆಗಿದೆ. ಇನ್ನು ಮಳೆಗಾಲದಲ್ಲಿ ಬಂದರೆ ಅಂತೂ ಫುಲ್ ಎಲ್ಲ ಕಡೆ ಗ್ರೀನರಿನ, ಇವಾಗೂ ಸರಿ ಚೆನ್ನಾಗಿದೆ ಗ್ರೀನರಿ, ಬಟ್ ಇನ್ನೂ ಸಖತ್ತಾಗಿರುತ್ತೆ ನೋಡಿ. ಎಲ್ಲ ಆ ಕಡೆ ಕ್ವಾರ್ಟರ್ಸ್ಗಳು ಮನೆಗಳು. ಜಸ್ಟ್ ಆ ಪಾಸ್ ಟೈಮ್ ಹೋಗಿ ಚೆಕ್ ಮಾಡ್ಕೊಂಡ್ರೆ ಹೆಂಗಿರ್ಬೋದು ನೋಡಿ. ಹಂಗೆ ಒಂದು ಸ್ವಲ್ಪ ಮುಂದೆ ಹೋಗೋಣ. ಲೆಟ್ಸ್ ಟ್ರೈ ಟು ಎಕ್ಸ್ಪ್ಲೋರ್ ಸಮಥಿಂಗ್. ಇಷ್ಟು ದೂರ ಬಂದಿದ್ದೀವಿ, ಒಂದು ಸ್ವಲ್ಪ ಏನಾದರೂ ನೋಡ್ಕೊಂಡು ಹೋಗೋಣ. ಸ್ವಲ್ಪ ಮುಂದೆ ಹೋಗಿ ಏನಿದೆ ಇಲ್ಲಿ ಅಂತ. ಇಲ್ಲಿ ನೋಡಿ ನೀರು ಹರ್ಕೊಂಬರ್ತಿದೆ. ಇಲ್ಲಿ ಕುಡಿಯೋ ನೀರು ಅನಿಸುತ್ತೆ ಮೋಸ್ಟ್ಲಿ. ಇನ್ನು ಯಾವ ನೀರು ಬರುತ್ತಿಲ್ಲ, ಬೆಟ್ಟದಿಂದ ಬರೋ ನೀರೇ. ಬಟ್ ಪ್ಲೇಸ್ ಮಾತ್ರ ಹೆವಿ ಆಗಿದೆ ನೋಡಿ. ಒಂದೊಂದು ಬಿಲ್ಡಿಂಗು ಲೈಕ್ ಒಂದೊಂದು ಬಿಲ್ಡಿಂಗ್ ಕಟ್ಟೋಕ್ಕೆ ಎಷ್ಟು ತಿಂಗಳು ಬೇಕು, ಎಷ್ಟು ವರ್ಷ ಬೇಕು. ಸೊ ಅಷ್ಟು ಎಂಟೈರ್ ಇದೇ ಇಲ್ವಾ ಅಂದರೆ ಇವಾಗ ಹಿಂಗಿರುತ್ತೆ. ಇಷ್ಟೊಂದು ಲೈಕ್ 1 2 ಲೈಕ್ ಯಾವುದೋ ಬರ್ಡ್ಸ್ ನೋಡಿದೆ ವೆರೈಟಿದು. ಹಾಗೆ ಒಂದು ಗಿಳಿ ಥರ ಇತ್ತು, ಬ್ರೌನಿಶ್ ಡಾರ್ಕ್ ಸಮಥಿಂಗು ಆ ಥರದ್ದು. ಚಿಂದಿಯಾಗಿದೆ ಮಾತ್ರ ಪ್ಲೇಸಸ್ಸು ನೋಡಿ. ಯಾರೂ ಇಲ್ಲ. ಮಾವಿನಕಾಯಿ ಎಷ್ಟು ಬಿಟ್ಟಿದೆ, ತಿನ್ನೋರಿಲ್ಲ. ಹಣ್ಣುಗಳು, ಈ ಟ್ರಾನ್ಸ್ಫಾರ್ಮರ್ಸು, ಎಳ್ನೀರಿದೆ. ಎಳ್ನೀರು ಗಿಡ ಹಾಕೋಗೋರೆ ಅವರಿದೇನೋ, ಅವ್ರಿಗೆ ಏಜಾದ್ಮೇಲೆ ತಿನ್ನೋಣ ಅಂತ. ಇಲ್ಲಿ ಜನನೇ ಇಲ್ಲ. ಇಷ್ಟು ಎವ್ಯಾಕ್ಯುಯೇಟ್ ಆಗಿದೆ ಅಂದರೆ ಥಿಂಕ್ ಮಾಡಿ ಹೆಂಗಿತ್ತು, ಇದ್ದಾಗ ಹೆಂಗಿರ್ಬೋದಿತ್ತು, ಎಷ್ಟು ಜನ ಇದ್ದರು, ಇಷ್ಟೊಂದು ಬಿಲ್ಡಿಂಗ್ ಮಾಡಿದ್ದಾರೆ ಅಂದರೆ. ಕೊನೆಗೂ ಲೋಗೋ ಸಿಕ್ತು. ಇಲ್ಲೇ ಇತ್ತು, ನಾನೇ ನೋಡಲಿಲ್ಲ ಕರೆಕ್ಟಾಗಿ. ಫೈನಲಿ ರೀಚ್ ಆದೆ ಕುದುರೆಮುಖಕ್ಕೆ. ಈ ಲೋಗೋ ಜೊತೆ ಒಂದು ಫೋಟೋ ತಗೊಂಡ್ರೆ ಮುಗೀತು ನಮ್ಮ ಕತೆ. ಇಲ್ಲಿಂದ ಹೊರಡೋಣ. ಸಖತ್ತಾಗಿತ್ತು ಮಾತ್ರ ಪ್ಲೇಸು. ನೀವು ಬರಬೇಕು, ಈ ಲೈಕ್ ಆ ಸಿಟಿ ನೋಡೋಕ್ಕಾದ್ರೂ ಬರಬೇಕು. ಅಷ್ಟು ಹಂಗಿತ್ತು. ಆಮೇಲೆ ಯಾರೂ ಇಲ್ಲ, ಫುಲ್ಲು ಲೈಕ್ ಹಾಂಟೆಡ್ ಏನೋ ವಿಲೇಜ್ ಥರ ಆಗಿದೆ ಅದು. ಸಖತ್ತಾಗಿದೆ. ಒಂದು ಜನ್ರೇಷನ್ನು ಯಾರೂ ಇಲ್ಲ ಅಂದರೆ ನೋಡೋಕ್ಕೆ ಸಖತ್ತಾಗಿದೆ ಮಾತ್ರ. ಇಲ್ಲಿಂದ ಹೊರಡೋಣ, ಜಾಸ್ತಿ ಹೊತ್ತು ನಿಲ್ಲೋದು ಬೇಡ. ಇಲ್ಲಿಂದ ಬೇರೆ ಕಡೆ ಹೋಗಬೇಕು. ಸೊ ಇಲ್ಲಿಗೆ ಕುದುರೆಮುಖ ಎಕ್ಸ್ಪ್ಲೋರ್ ಆಯಿತು. ಬಟ್ ನನಗಿನ್ನ ಸ್ಯಾಟಿಸ್ಫೈ ಆಗಿಲ್ಲ. ಕುದುರೆಮುಖ ಇನ್ನೂ ನೀಟಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅನಿಸ್ತಿದೆ. ಬಿಲ್ಡಿಂಗೆಲ್ಲ ಒಳಗಡೆ ಎಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಏನು ಎತ್ತ. ಬಟ್ ಕುದುರೆಮುಖಕ್ಕೆ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಸತಿ ಆದರೂ ಬಂದು ವಿಸಿಟ್ ಮಾಡ್ಕೊಂಡು ಹೋಗಲೇಬೇಕು. ಅಷ್ಟು ಚೆನ್ನಾಗಿದೆ ಕುದುರೆಮುಖ ಮಾತ್ರ. ನಿಜ ಲೈಕ್ ಹೇಳೋಕ್ಕಾಗಲ್ಲ ಏನೇನಿದೆ ಅಂತ. ಅಷ್ಟು ಬಿಲ್ಡಿಂಗ್ ಇದೆ, ಅಷ್ಟೊಂದೆಲ್ಲ ಪಾಳು ಬಿದ್ದಿದೆ ಅಂದರೆ ಲೈಕ್ ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿದೆ ಮಾತ್ರ. ಮಿಸ್ ಮಾಡಬೇಡಿ, ಬನ್ನಿ. ಓಕೆ ಬಾಯ್.